ಇನ್ನು ತುಮಕೂರು ನಗರದಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ನಡೆಸುವ ಹಿನ್ನೆಲೆಯಲ್ಲಿ ತುಮಕೂರು ನಗರದ ಶಿವಕುಮಾರ ಸ್ವಾಮಿ ಸರ್ಕಲ್ ಸಮೀಪವಾಗಿ ರಸ್ತೆಯನ್ನು ಅಗೆಯಲಾಗಿತ್ತು. ಇದೀಗ ಆ ರಸ್ತೆಯನ್ನು ಸಾಕಷ್ಟು ಸಮಸ್ಯೆ ಇದ್ದಿದ್ದರಿಂದಾಗಿ ಕಾಮಗಾರಿಯನ್ನು ವೇಗವಾಗಿ ನಡೆಸಿರಲಿಲ್ಲ. ಇದೀಗ ಪ್ರಗತಿ ಟಿವಿಯ ವರದಿಗೆ ಸ್ಪಂದಿಸಿದಂಥ ತುಮಕೂರು ಜಿಲ್ಲಾಡಳಿತ ಆ ಒಂದು ಕಾಮಗಾರಿಯನ್ನು ಆರಂಭಿಸಿದೆ. ಜನರ ಸಮಸ್ಯೆಯ ಬಗ್ಗೆ ಕಣ್ಣು ತರಿಸಿದಂತಹ ಪ್ರಗತಿ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ತುಮಕೂರು ಜಿಲ್ಲೆಯಲ್ಲಿ ಆಗ್ತಿರ್ತಕ್ಕಂಥ ಘಟನೆ ಪ್ರಗತಿ ವರದಿಯಿಂದ ಇದೀಗ ತುಮಕೂರಿನ ಜನರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ವಾಹನ ಸವಾರರಿಗೆ ಸಂಕಷ್ಟ ತಂದಿಟ್ಟಿದ್ದಂತಹ ವೈಟ್ ಟಾಪಿಂಗ್ ಕಾಮಗಾರಿ ಆರಂಭಿಸಿ ಕೈಬಿಟ್ಟಿದ್ದಂತಹ ಗುತ್ತಿಗೆದಾರರಿಗೆ ಬಿಸಿ ಮುಟ್ಟಿಸಿದಂತಹ ವರದಿ ಅಂತಾನೆ ಹೇಳಬೇಕಾಗತ್ತೆ. ಅರ್ಧಂಬರ್ಧ ಕಾಮಗಾರಿಯಿಂದಾಗಿ ನಲುಗಿದ್ದಂತಹ ತುಮಕೂರು ಜನತೆಗೆ ಇದೀಗ ಸ್ವಲ್ಪ ಅಲ್ಪಮಟ್ಟಿನ ಒಂದು ನಿಟ್ಟುಸಿರು ಬಿಟ್ಟುವಂತಹ ಆಗಿದೆ. ತುಮಕೂರಿನ BH ರಸ್ತೆಯಲ್ಲಿ ಆಗಿರ್ತಕ್ಕಂಥ ಘಟನೆ ನೀವೀಗ ನೋಡ್ತಾ ಇರ್ತಕ್ಕಂಥದ್ದು ತುಮಕೂರು ನಗರದ BH ರಸ್ತೆ. ಅಂದರೆ ಏನು ಭದ್ರಮ್ಮ ಸರ್ಕಲ್ನಿಂದ ಏನು ಶಿವಕುಮಾರ ಸ್ವಾಮಿ ಸರ್ಕಲ್ ಏನಿದೆ ಆ ಸರ್ಕಲ್ ಮಧ್ಯಭಾಗದಲ್ಲಿ ಅಂದರೆ ಆಕ್ಸಿಸ್ ಬ್ಯಾಂಕ್ ಏನಿದೆ ಆ ಒಂದು ಬ್ಯಾಂಕಿನ ಮುಂಭಾಗದಿಂದ ಶಿವಕುಮಾರ ಸ್ವಾಮಿ ಸರ್ಕಲ್ವರೆಗೂ ಕೂಡ ರಸ್ತೆಯನ್ನು ವೈಟ್ ಟಾಪಿಂಗ್ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದಾಗಿ ಸಂಪೂರ್ಣವಾಗಿ ಅದನ್ನು ಹಗೆಯುವಂತಹ ಕೆಲಸವನ್ನು ಮಾಡಲಾಗಿತ್ತು. ಆದರೆ ಇದು ಹಗೆದ ತಕ್ಷಣ ಕಾಮಗಾರಿಯನ್ನು ಆರಂಭಿಸಿರಲಿಲ್ಲ. ಜನಸಾಮಾನ್ಯರು ಓಡಾಡೋದಕ್ಕೆ ಸಾಕಷ್ಟು ಅನಾನುಕೂಲತೆಯಿಂದ ಕೂಡಿದಂತಹದ್ದು. ಹೀಗಾಗಿ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇತ್ತು. ಆದಷ್ಟು ಬೇಗ ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಸಾರ್ವಜನಿಕರು ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ಒತ್ತಾಯವನ್ನ ಮಾಡಿದರು. ಇಷ್ಟೆಲ್ಲ ಆದರೂ ಕೂಡ ಯಾರು ಗಮನವನ್ನೇ ಹರಿಸಿರಲಿಲ್ಲ. ಇದೀಗ ಪ್ರಗತಿ ಟಿವಿ ಈ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವರದಿಯನ್ನ ಮಾಡಿತ್ತು. ಪ್ರಗತಿ ಟಿವಿ ವರದಿಗೆ ತುಮಕೂರು ಜಿಲ್ಲಾಡಳಿತ ಸ್ಪಂದಿಸಿದೆ. ಜನರ ಸಮಸ್ಯೆಯ ಬಗ್ಗೆ ಕಣ್ಣು ತರಿಸಿದಂತಹ ಬಿಗ್ ಇಂಪ್ಯಾಕ್ಟ್ ವರದಿ ಅಂತಾನೆ ಹೇಳ್ಬೋದು. ಪ್ರಗತಿ ಟಿವಿ ವರದಿಯಿಂದ ಇದೀಗ ತುಮಕೂರಿನ ಜನರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ವಾಹನ ಸವಾರರಿಗೆ ಸಂಕಷ್ಟ ತಂದಿದ್ದಂತಹ ವೈಟ್ ಟಾಪಿಂಗ್ ಕಾಮಗಾರಿ ಯಶಸ್ವಿಯಾಗಿ ನಡೀತಾ ಇದೆ. ಕಾಮಗಾರಿ ಆರಂಭಿಸಿ ಕೈಬಿಟ್ಟಿದಂತಹ ಗುತ್ತಿಗೆದಾರರಿಗೆ ಪ್ರಗತಿ ಟಿವಿ ಇದೀಗ ಬಿಸಿ ಮುಟ್ಟಿಸುವಂತಹ ಕೆಲಸ ಮಾಡಿತ್ತು. ಅರ್ಧಂಬರ್ಧ ಕಾಮಗಾರಿಯಿಂದಾಗಿ ತುಮಕೂರಿನ ಜನತೆ ಸಾಕಷ್ಟು ನಲುಗಿ ಹೋಗಿದ್ರು. ತುಮಕೂರಿನ BH ರಸ್ತೆಯಲ್ಲಿ ನಡೀತಾ ಇದ್ದಂತಹ ವೈಟ್ ಟಾಪಿಂಗ್ ಕಾಮಗಾರಿ ಇದೀಗ ಸಮಸ್ಯೆ ಕುರಿತು ವರದಿ ಮಾಡಿದಂತಹ ಪ್ರಗತಿ ಟಿವಿಗೆ ಸಿಕ್ಕಂತಹ ಫಲಶ್ರುತಿ ಅಂತಾನೆ ಹೇಳ್ಬೋದು. ತುಮಕೂರು ನಗರದಲ್ಲಿ ಆಗಿರುವಂತಹ ಸಮಸ್ಯೆಗಳ ಬಗ್ಗೆ ಪ್ರಗತಿ ಟಿವಿ ವರದಿ ಮಾಡಿದ ಬೆನ್ನಲ್ಲೇ ಇದೀಗ ಎಚ್ಚೆತ್ತುಕೊಟ್ಟಂತಹ ಅಧಿಕಾರಿಗಳು ಆ ಒಂದು ಕಾಮಗಾರಿಯನ್ನು ಆರಂಭ ಮಾಡಿದ್ದಾರೆ. ಪ್ರಗತಿ ಟಿವಿಯ ವರದಿಗೆ ಈಗ ಬಿಗ್ ಇಂಪ್ಯಾಕ್ಟ್ ಸಿಕ್ಕಿರುವಂಥದ್ದು. ನಾನೀಗ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ದೃಶ್ಯ ಏನಿದೆ ಇದು ತುಮಕೂರು ನಗರದ BH ರಸ್ತೆ ಅಂತ ಕರೀತಾ ಇರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ 406 ಏನಿದೆ ಆ ಒಂದು ರಾಷ್ಟ್ರೀಯ ಹೆದ್ದಾರಿ ಇದು ತುಮಕೂರು ನಗರದ ಹೃದಯ ಭಾಗದಲ್ಲಿ ಹಾದು ಹೋಗಿರುವಂಥ ರಸ್ತೆ. ಇಲ್ಲಿ ಕಳೆದ ಸುಮಾರು 2 ತಿಂಗಳ ಹಿಂದೆ ಒಂದು ವೈಟ್ ಟಾಪಿಂಗ್ ಕಾಮಗಾರಿ ಆರಂಭವಾಗಿತ್ತು. ತುಮಕೂರು ನಗರದ ಶ್ರೀ ಶಿವಕುಮಾರ ಸ್ವಾಮಿ ವೃತ್ತದಿಂದ ಜೈನ ಭವನ ಏನಿದೆ ಈ ಜೈನ ಭವನ ವೃತ್ತ ಅಂದರೆ ಒಂದು 100 ಮೀಟರಿಂದ 200 ಮೀಟರ್ ಈ ಒಂದು ವೈಟ್ ಟಾಪಿಂಗ್ ಕಾಮಗಾರಿಯನ್ನು ಆರಂಭಿಸಲಾಗಿತ್ತು. ಈ ಒಂದು ವೈಟ್ ಟಾಪಿಂಗ್ ಕಾಮಗಾರಿ ಆರಂಭವಾಗಿ ಸುಮಾರು 2 ತಿಂಗಳಾದರೂ ಕೂಡ ಕಾಮಗಾರಿ ವಿಳಂಬ ಆಗಿತ್ತು. ಕಾಮಗಾರಿಯನ್ನು ಮಾಡ್ತಾ ಇರಲಿಲ್ಲ. ಹೀಗಾಗಿ ಈ ಭಾಗದಲ್ಲಿ ಓಡಾಡುವಂಥ ವಾಹನ ಸವಾರರು ನಿಜಕ್ಕೂ ಕೂಡ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ರು. ಮತ್ತು ಅಪಘಾತಗಳಿಗೂ ಕೂಡ ಒಳಗಾಗ್ತಾ ಇದ್ರು. ಸಾಕಷ್ಟು ದ್ವಿಚಕ್ರ ವಾಹನ ಸವಾರರು ಗಾಯಗೊಂಡಿದ್ದಂಥ ಪ್ರಕರಣಗಳು ಕೂಡ ಇಲ್ಲಿ ಕಂಡು ಬಂದಿತ್ತು. ಇದರ ಬೆನ್ನಲ್ಲೇ ಒಂದಷ್ಟು ಪ್ರಗತಿ ಟಿವಿ ವರದಿಯನ್ನು ಬಿತ್ತರಿಸಿತ್ತು. ಇಲ್ಲಿ ಕಾಮಗಾರಿ ವಿಳಂಬದಿಂದಾಗಿ ವಾಹನ ಸವಾರರು ಹೈರಾಣಾಗ್ತಾ ಇದ್ದಾರೆ, ಅಪಘಾತಕ್ಕೊಳಗಾಗ್ತಾ ಇದ್ದಾರೆ. ಜಿಲ್ಲಾಡಳಿತ ತಕ್ಷಣ ಕ್ರಮ ಕೈಗೊಳ್ಳಬೇಕು, ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಈ ಒಂದು ಕಾಮಗಾರಿಯನ್ನು ಆರಂಭಿಸಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡಿದ್ರು. ಪ್ರಗತಿ ಟಿವಿ ಇದನ್ನು ಪರಿಗಣಿಸಿ ಒಂದಷ್ಟು ಸುದ್ದಿಯನ್ನು ಕೂಡ ಬಿತ್ತರಿಸುವಂಥ ಕೆಲಸ ಮಾಡಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಕೂಡ ತಂದಿತ್ತು. ಈಗ ಇವತ್ತು ರಾತ್ರಿಯಿಂದ ಅಂದರೆ ನಿನ್ನೆ ರಾತ್ರಿಯಿಂದ ವೈಟ್ ಟಾಪಿಂಗ್ ಕಾಮಗಾರಿ ಈಗ ಆರಂಭವಾಗಿರುವಂಥದ್ದು. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರೆ ಈಗ ರಸ್ತೆಯನ್ನು ಬಂದ್ ಮಾಡಲಾಗಿರುವಂಥದ್ದು. ಅಂದರೆ ತುಮಕೂರು ನಗರದ ಬಸ್ ನಿಲ್ದಾಣದಿಂದ ಬೆಂಗಳೂರು ಭಾಗಕ್ಕೆ ಹೋಗುವಂಥ ಈ ಭಾಗ ಏನಿದೆ ಇಲ್ಲಿ ಒಂದು ಭಾಗದ ರಸ್ತೆಯನ್ನು ಬಂದ್ ಮಾಡಿರುವಂಥದ್ದು. ಒಂದು ರಸ್ತೆಯಲ್ಲಿ 2 ವೇ ಮಾಡಿ ಆ ಒಂದು ರಸ್ತೆಯಲ್ಲೇ 2 ದ್ವಿಮುಖವಾಗಿ ವಾಹನವನ್ನು ಸಂಚಾರಕ್ಕೆ ಅನುವನ್ನು ಮಾಡಿಕೊಟ್ಟಿರುವಂಥದ್ದು. ಈ ಭಾಗ ಏನಿದೆ ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ಭಾಗ ಶ್ರೀ ಶಿವಕುಮಾರ ಸ್ವಾಮಿ ವೃತ್ತದ ಸ್ವಲ್ಪ ಮುಂಭಾಗದಲ್ಲಿ ಈಗ ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇರುವಂಥದ್ದು. ಈ ವೈಟ್ ಟಾಪಿಂಗ್ ಕಾಮಗಾರಿ ತಕ್ಷಣ ಮುಗಿಬೇಕು ಅಂತೇಳಿ ಕೂಡ ಆಗ್ರಹ ಕೇಳಿ ಬರ್ತಾ ಇದೆ. ಯಾಕಂದರೆ ಕಳೆದ 2 ತಿಂಗಳಿಂದ ಆರಂಭವಾಗಿದ್ದಂಥ ವೈಟ್ ಟಾಪಿಂಗ್ ಕಾಮಗಾರಿ ಒಂದಷ್ಟು ಸಾರ್ವಜನಿಕರಿಗೆ ತೀವ್ರ ತೊಂದರೆಯನ್ನು ತಂದೊಟ್ಟಿತ್ತು. ಈಗ ಬಟ್ವಾಡಿಯಿಂದ ಮಲ್ಸಂದ್ರದವರೆಗೂ ಈ ಒಂದು ಕಾಮಗಾರಿ ಆಗ್ತಾ ಇರುವಂಥದ್ದು. ಸುಮಾರು 12 ಕಿಲೋಮೀಟರ್ ಉದ್ದದ ಈ ಒಂದು ರಸ್ತೆ ವೈಟ್ ಟಾಪಿಂಗ್ ಕಾಮಗಾರಿ ಆಗುವಂಥದ್ದು. ಇನ್ನಾದರೂ ಕೂಡ ಜಿಲ್ಲಾಡಳಿತ ಇರ್ಬೋದು, ಸಂಬಂಧಪಟ್ಟಂಥ ಇಲಾಖಾ ಅಧಿಕಾರಿಗಳಿರ್ಬೋದು, ಏನು ಈ ವೈಟ್ ಟಾಪಿಂಗ್ ಕಾಮಗಾರಿ ಮಾಡ್ತಾ ಇದ್ದಾರಲ್ಲ, ಈ ಒಂದು ವೈಟ್
ಟಾಪಿಂಗ್ ಕಾಮಗಾರಿಯನ್ನು ತಕ್ಷಣ ಮುಗಿಸ್ಬೇಕು. ಕಾಮಗಾರಿಯನ್ನು ಆರಂಭಿಸಿ ವಿಳಂಬ ಮಾಡಬಾರ್ದು. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಇದ್ಯಾವುದು ಕೂಡ ಮುಂದೆ ಆಗಬಾರ್ದು. ಉಳಿದಂಥ ವೈಟ್ ಟಾಪಿಂಗ್ ಕಾಮಗಾರಿ ಏನಿದೆ ಅದನ್ನು ಶೀಘ್ರವಾಗಿ ಮುಗಿಸ್ಕೊಂಡು ಹೋಗಬೇಕು ಅಂತೇಳಿ ಕೂಡ ಸಾರ್ವಜನಿಕರ ಒತ್ತಾಯ ಆಗ್ತಾ ಇದೆ. ಒಟ್ಟಾರೆ ಪ್ರಗತಿ ಟಿವಿಯ ಒಂದು ವರದಿಗೆ ಈಗ ಬಿಗ್ ಇಂಪ್ಯಾಕ್ಟ್ ಸಿಕ್ಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಗರ ಜೊತೆ ಗಿರೀಶ್, ಪ್ರಗತಿ ಟಿವಿ ತುಮಕೂರು.